ಕ್ಷೌರಿಕ ಇದ್ದ. ಆತ ಸಾಮಾನ್ಯ ಕ್ಷೌರಿಕನಲ್ಲ, ರಾಜನ ಕ್ಷೌರಿಕ ಇದ್ದ. ಈಗ ದಾರಿಯಿಂದ ಹೊರಟಿದ್ದ ಅರಣ್ಯದ ಭಾಗ. ಅಲ್ಲೇ 7 ಹರಿವೆಗಳು, ಒಳಗೆಲ್ಲ ಬಂಗಾರ. ಅವು ಕಂಡು ಇವನಿಗೆ ಹೇಳುದು, ನಿಮ್ಮ ಮನೆಗೆ ನಾವು ಬರಬಹುದೇನು ಅಂತ ಕೇಳಿದ್ರು. ಅವಾಗ ಭಾರಿ ಆನಂದ ಆಯ್ತು. ಬನ್ನಿ ಅಂದ. ಇವು ಏನು 7 ಬಂದು ಯಾರೇ ನೋಡ್ತಾರ ಬಾ ಅಂತ ತಾನು ತನ್ನ ಹೆಂಡತಿ ಎಲ್ಲರೂ ಕೂಡ್ಕೊಂಡು ಬಾಗ್ಲ ಹಾಕಿದರು. ಅಲ್ಲಿಗೆ ಆನಂದ ಹೊರಗೆ ಒಳಗ 7 ಹರಿವಿ. ಒಂದು ನಾಣ್ಯ ಸಹಿತ ಹೆಚ್ಚಿಡಂಗಿಲ್ಲ, ಹಂಗ ತುಂಬಿದ್ದು. 6 ತುಂಬ್ಯಾವ, 7ನೇದ್ದು ಅರೆ ಅದ, ಖಾಲಿ ಅದ. 2 ಬಟ್ ಖಾಲಿ ಅದ. ಹೆಂಡತ್ ಹೇಳಿದ್ಲು, ಏನರೇ ಮಾಡಿದನು ತುಂಬಿಸೋದು ಅಂದ್ಲು. ಮುಖದ ಮೇಲೆ ಕಳನೆ ಹೋಯ್ತು. ಅವಾಗ ಮಹಾರಾಜಗ ಸಮಸ್ಯೆ ಆಯ್ತು. ಯಾಕೋ ಈ ಸ್ವರ್ಗಕ್ಕೋತ್ ಮೊದಲು ಎಷ್ಟು ಆರಾಮಿದ್ದು, ಹೋದ ವರ್ಷ ಏನಾಗ್ಯದ ನಿನಗ ಅಂದ. ಏನಿಲ್ಲ ಮಹಾರಾಜರೇ, ಒಂದು 10 ನಾಣ್ಯ ಕೊಟ್ರೆ ಸ್ವಲ್ಪ ಈಗ ಪ್ರಪಂಚ ಚಂದ ಆಗಬಹುದು ಅಂದ. 10 ನಾಣ್ಯ ಕೊಟ್ಟ. ದಿನ 1 ವರ್ಷ 10 ನಾಣ್ಯ ಅದ್ರಾಗ ಹಾಕದ. ಆದರೂ ಅದು ತುಂಬಲಿಲ್ಲ. ಯಾಕೆ? ಅದು ತುಂಬಾಕ ಬಂದಿರಲಿಲ್ಲ, ಇವನು ಮುಗಿಸಾಕ ಬಂದಿತ್ತದ. ಮನಸ್ಸನ್ನೋದೇ ಹಂಡೆ, ಅದ್ರಾಗ ಯಾವಾಗಲೂ 2 ಪಟ್ಟು ಕಡಿಮೆ ಇರ್ತದ.